ಬೀದರ್ನಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗಿದೆ. ಮನೆ ಮೇಲ್ಚಾವಣಿ ಕುಸಿದು ಮನೆಯಲ್ಲಿದ್ದಂತ ಐವರಿಗೆ ಗಂಭೀರವಾದಂತ ಗಾಯಗಳಾಗಿದೆ. ಇದು ಬೀದರ್ನಲ್ಲಿ ಆಗಿರೋ ಅಂತ ಮಳೆಯ ಎಫೆಕ್ಟ್. ಬೀದರ್ನಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಹಲವೆಡೆ ಅವಾಂತರ ಸೃಷ್ಟಿಯಾಗಿದೆ. ಮನೆಯಲ್ಲಿ ಮೇಲ್ಚಾವಣಿ ಕುಸಿದು ಮನೆಯಲ್ಲಿ ಇದ್ದಂತ ಐವರಿಗೆ ಗಂಭೀರವಾದಂತ ಗಾಯಗಳಾಗಿದೆ. ಕಮಟಾಣ ಗ್ರಾಮದ ಯುವರಾಜ್ ಎಂಬುವರಿಗೆ ಸೇರಿದಂತ ಮನೆ ಇದು ಅಂತ ಗುರುತಿಸಲಾಗಿದೆ. ಮೇಲ್ಚಾವಣಿ ಕುಸಿದು ಇಬ್ಬರು ಮಕ್ಕಳು ಸೇರಿದಂತೆ ಐವರಿಗೆ ಗಂಭೀರವಾದಂತ ಗಾಯಗಳಾಗಿದೆ. ತಲೆ, ಕಾಲು, ಕೈಗೆ ಗಾಯಗಳಾಗಿದ್ದು ಬ್ರಿಮ್ಸ್ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿದೆ. ಮನೆಯನ್ನು ಕಳೆದುಕೊಂಡಂತೂ ಸಂಕಷ್ಟಕ್ಕೆ ಸಿಲುಕಿದೆ ಯುವರಾಜ್ ಅವರ ಕುಟುಂಬ. ಯುವರಾಜ್ ಅನ್ನೋರಿಗೆ ಸೇರಿದಂಥ ಮನೆ ಇದು ಬೀದರ್ನಲ್ಲಿ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ನೋಡಿ, ಅದರ ಮೇಲ್ಚಾವಣಿ ಕುಸಿದು ಮನೆಯ ಮೇಲ್ಚಾವಣಿ ಕುಸಿದು ಮನೆಯಲ್ಲಿ ಇದ್ದಂಥವ್ರಿಗೆ ಗಾಯಗಳಾಗಿದೆ. ಮಳೆಯ ಎಫೆಕ್ಟ್ ಇದು. ಭಾರೀ ಬಿರುಗಾಳಿ ಸಹಿತ ದೊಡ್ಡ ಪ್ರಮಾಣದ ಮಳೆಯಾಗಿದೆ. ಯುವರಾಜ್ ಎನ್ನುವರಿಗೆ ಸೇರಿದಂಥ ಮನೆ. ಈಗ ಮನೆ ಕಳೆದುಕೊಂಡಂಥ ಕುಟುಂಬಸ್ಥರು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. 4:30-5 ಗಂಟೆಗೆ ಮಳೆ ಸ್ಟಾರ್ಟ್ ಆಗಿದ್ರಿ. ಒಂದು 4:30-5 ಗಂಟೆಗೆ ತಮಾಸೆ ಗಾಳಿ ಬಿಟ್ಟಿದ್ರು ನಾವೇನು ಮಾಡಿ ಎಲ್ಲರೂ ಮನೆಗೆ ಹೋಗಿ ಕುಂತೀವಿ. ಮಳೆ ಬೀಳಾತ ಮನೆಗೆ ಹೋಗಿ ಕುಂತಿಗೆ ಒಂದು 5-10 ನಿಮಿಷ ಆಗ್ಯದ. 5-10 ನಿಮಿಷ ಆಗಿದ್ಮ್ಯಾಗ ನಾವು ಎಲ್ಲರೂ ಹೋಗಿದ್ವಿ. ನಮ್ಮ ಅಣ್ಣ ಇದ್ದನು, ನಮ್ಮ ಅಣ್ಣ, ನಮ್ಮ ಅತ್ತೆ, ನಮ್ಮ ಮಾಮ ಮತ್ತು ನಮ್ಮ ಅಪ್ಪರವ್ರು ಇದ್ದರು. 5 ಮಂದಿ ಮನೆಗೆ ಇದ್ದಿದ್ರು. ಮನೆಗೆ ಇದ್ಮ್ಯಾಗ ಏನಾಗ್ಯದ, ಸಡನ್ಲಿ ಅಮ್ಮಗೆ ಪೂರ ಎಲ್ಲ ಮೈ ಮ್ಯಾಗೆ ಬಿದ್ದದ. ಅದರದಾಗ ಇವ್ರು ಏನು ಮಾಡ್ಯಾರ, ಅವ್ರ ಸಣ್ಣ ಕೂಸಾದ್ರಿ, ಒಂದು 3-4 ತಿಂಗಳದ್ದು ಕೂಸದ. ಆ ಕೂಸಿಗೆ ಇಡೋ ಚಕ್ಕರ್ದಾಗ ಅವ್ರ ಮೈ ಮ್ಯಾಗ ಬಿದ್ದಿಗೆ ಅವ್ರ ಕೈಗೆಲ್ಲ ಫ್ರ್ಯಾಕ್ಚರ್ ಆಗ್ಯದ. ಇವ್ರದ್ದೊಂದು 2-3 ವರ್ಷದ ಒಂದು ಪೂರಿ ಅದ. ಆಕೆ ಕಾಲಿಗೆ ಬಡ್ದದ. ನಮ್ಮ ಅಮ್ಮ ಒಂದು ಕಾಲಿಗೆ ಬಡ್ದದ, ನಮ್ಮ ಅತ್ತೆಗಂದ್ರೆ ಕೈಗೆ ಬಡ್ದದ್ರಿ, ಭುಜ ಬಡ್ದದ. ನಮ್ಮ ಪಾರದ ಟೋಟಲ್ ಎಷ್ಟು ಜನಕ್ಕೆ ಆಗಿತ್ತು? 5 ಮಂದಿಗೆ ಆಗ್ಯಾವ. ಹಾಂ, ಆಯ್ತು. ಏನು ಪತ್ರಾಸ ಎಲ್ಲ ಪೂರ್ತಿ ಹಾರಿಗವ? ಪೂರ ಪತ್ರ ಎಲ್ಲ ಆರೋಗ್ಯವ್ರಿ. ಅವು ಆಜುಬಾಜುದಾಗ ಕಲ್ಲು ಹತ್ತಿವಲ್ಲ, ಅವೆಲ್ಲ ಕಲ್ಲು ಮೈ ಮ್ಯಾಗ ಬಿದ್ದಾವ. ಓಕೆ, ಯಾವ ಕಾಲೋನಿದಾಗ ಕಂಪ್ಲೇಂಟ್ದಾಗ? ಕಮಟಾಣದಾಗ್ರಿ, ಗೌರ್ಮೆಂಟ್ ಸ್ಕೂಲ್ ಹಿಂದ್ರಿ. ಅಂದ್ರೆ ಭಾಳ ಸಮಸ್ಯೆ ಆಗೈತೆ. ನೀವು ಈಗ ಹೋಗಿ ಇರಪ್ಲೇ ಇರ್ಲಕ್ಕ ಏನ್ ಬಿ ಸುವಿಧಾ ಇಲ್ರಿ. ನಮ್ಗೆ ಇದ್ದದ ಮನೇನ ಬಿದ್ದೋಗ. ಅದೇ ಸ್ವಲ್ಪ ಏನಾರ ಮನೇಲಿ ಏನಾರ ಇದು ಆಯ್ತಂದ್ರೆ ಸ್ವಲ್ಪ ಚೆನ್ನಾಗಿ ಆಗ್ತದ್ರಿ ಗೌರ್ಮೆಂಟ್.